ಗುಡ್ ಮಾರ್ನಿಂಗ್. ಡೇ 2 ಗೋವಾದಲ್ಲಿ ಆ್ಯಂಡ್ ಬೆಳಗ್ಗೆ 8:30 ಆಗಿದೆ. ಸೊ ಇವಾಗ ಕಾಫಿ ಕುಡಿತಾ ಇದ್ವಿ. ನನ್ನ ಜೊತೆಗೆ ಜಾಹ್ನವಿ ಅವರಿದ್ದಾರೆ. ಸೊ ಚಿಟ್ ಚಾಟ್ ಮಾಡ್ತಾ ಇದ್ದೀವಿ ಇಬ್ಬರು. ಹೌದು. ಸೊ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಎಲ್ಲರೂ ನನಗಿಂತ ಮುಂಚೆ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ರೆಡಿ ಆಗಿಬಿಟ್ಟು ಐ ಆಮ್ ಗೋಯಿಂಗ್ ಟು ಈಟ್ ಮೈ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಇವತ್ತು ಅಂದರೆ ಸಮ್ ಫ್ರೂಟ್ಸ್, ಜ್ಯೂಸ್, ಸ್ಯಾಂಡ್ವಿಚ್, ಆಲೂ ಪರಾಠ, ಇದೇನು ಇದು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಏನಂತ ಕರೀತಾರೆ, ಸಾಂಬಾರ್, ಬಜ್ಜೀಸ್ ಆ್ಯಂಡ್ ಸಮ್ ಬಾಯ್ಲ್ಡ್ ಎಗ್ಸ್ ಟು. ಸೊ ಇಷ್ಟೊಂದೆಲ್ಲ ಮಾಡಿದರು. ಆ್ಯಂಡ್ ನಾನು ಹಾಕ್ಕೊಂಡು ಬಂದಿದ್ದಿಷ್ಟು, ಅದೇನೋ ಹೊಸದು ಅಂತ ಟ್ರೈ ಮಾಡೋಣ ಅಂತ ಹಾಕ್ಕೊಂಬಂದೆ. ಆ್ಯಂಡ್ ಜಾಹ್ನವಿ ನಾಷ್ಟ ಮಾಡಿಬಿಟ್ಟು ಕೂತಿದ್ರು. ಸೊ ನಾನು ನಮ್ಮ ಮಮ್ಮಿ ನಾಷ್ಟ ಮಾಡ್ತಾಯಿದ್ವಿ. ಆ್ಯಂಡ್ ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್ ಅನ್ನೋ ಥರ ಇತ್ತು. ಏನು ಮಾಡೋಕ್ಕಾಗತ್ತೆ, ಆಚೆ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಬಟ್ ಆ್ಯಕ್ಚುಲಿ ನಿನ್ನೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು ದ್ಯಾನ್ ಟುಡೇ. ತಿಂಡಿ ತಿಂದ್ಬಿಟ್ಟು ವಿ ಆರ್ ಗೋಯಿಂಗ್. हिंदी थोड़ा थोड़ा आता है तो हिंदी हाँ आना ही चाहिए. कल कभी हमारा मन किया आने का कर्नाटक में, हम आएंगे. वहाँ पर किसी को हिंदी नहीं आता तो हम लोग कैसे बात करेंगे, कैसे क्या करेंगे भैया, कुछ नहीं होगा. He was talking so देखो much आप in लोग there. भी यहाँ पे Seriously, it आते was हो, nice आपकी भाषा हम actually. लोग हिंदी बोलते हैं थोड़ी बहुत, लेकिन आपकी भाषा नहीं आती. ಜಾಸ್ತಿ ಏನೋ ಹೇಳ್ತಾ ಇದ್ರು ಅಂಕಲ್ बट दो में क्या बात है, कोंकणी है ना, वो हिंदी मराठी से ही मिलती जुलती है, ಆ್ಯಕ್ಚುಲಿ. वही वर्ड से है. ಹಲೋ, ವೆಲ್ಕಮ್. ಟೈಮ್ ಈಗ 11:30 ಆಗಿದೆ ಆ್ಯಂಡ್ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಸೊ ಚರ್ಚಲ್ಲಿ there's something happening. So 18 years once something, I don't know, some Christianity belief, I don't know. So we are going there. Probably ಅಲ್ಲಿ ಫೋನ್ ಅಲೌಡ್ ಇಲ್ಲ, ಸೊ ಐಮ್ ನಾಟ್ ಟೇಕಿಂಗ್ ವಿಡಿಯೋ. ಸೊ ಚರ್ಚ್ ಒಳಗಡೆ ಹೋಗ್ಬಿಟ್ಟು ಸೆಂಟ್ ಫ್ರಾನ್ಸಿಸ್ ಅವರ ಬಾಡಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಅವ್ರು ಸತ್ತೋಗಿ ಎಷ್ಟೊಂದು ವರ್ಷಗಳಾಗಿದೆ, ಬಟ್ ಸ್ಟಿಲ್ ಅವ್ರ ಬಾಡಿ ಡಿಕೆನೇ ಆಗಿಲ್ಲ. ಆ್ಯಂಡ್ ಅವ್ರ ನೇಲ್ ಮತ್ತು ಹೇರ್ ಗ್ರೋ ಆಗ್ತಾನೆ ಇರುತ್ತಂತೆ. ಆ್ಯಂಡ್ ಅವ್ರನ್ನ ದೇವರು ಅಂತ ನಂಬ್ತಾರೆ. ಹೀ ಈಸ್ ದ ಒನ್ ಹೂ ಬಾಟ್ ಕ್ರಿಸ್ಟಿಯಾನಿಟಿ ಇನ್ ಟು ಇಂಡಿಯಾ ಅಂತೆ. ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಅವ್ರ ಹತ್ರ ಏನಾದರೂ ಬೇಡ್ಕೊಂಡ್ರೆ ದಟ್ ವಿಲ್ ಹ್ಯಾಪನ್ ಅಂತೆ. ಎಸ್ಪೆಷಲಿ ಡಿಸೀಸಸ್ ಇದ್ದರೆ ಅವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಅದು ಡಿಸೀಸಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಡಿಸೀಸ್ ಹೋಗುತ್ತೆ ಅಂತ ಬಿಲೀಫ್ ಮಾಡ್ತಾರೆ. ಸೊ ನಾವು ಚರ್ಚ್ ಮುಗಿಸ್ಕೊಂಡು ವಿ ಕೇಮ್ ಔಟ್ ಆ್ಯಂಡ್ ಫುಲ್ ಸ್ಟಾಲ್ಸ್ ಹಾಕಿದ್ದಾರೆ ಇಲ್ಲಿ. ಸೊ ಸ್ಟಾಲ್ಸ್ ನೋಡಿಕೊಂಡು ಏನಾದರೂ ಬೇಕಂದ್ರೆ ತೊಗೊಂಡು ಆ್ಯಂಡ್ ದೆನ್ ಎಲ್ಲರೂ ಎಲ್ಲೂ ಹೋಗ್ಬಿಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಎವ್ರಿ ಒನ್ ಆ್ಯಂಡ್ ಗೆಟ್ ಬ್ಯಾಕ್ ಟು ದಿ ರೂಮ್. ಆ್ಯಂಡ್ ಎಲ್ಲರೂ ಸಿಕ್ಕಿದ ಮೇಲೆ ರೂಮ್ಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವಾಪಸ್ ಬಂದುಬಿಟ್ಟು ರೆಸ್ಟ್ ಮಾಡಿ ಆ್ಯಂಡ್ ದೆನ್ ವಿರ್ ಈಟಿಂಗ್ ಆರ್ ಲಂಚ್. ಸೊ ಫಾರ್ ಲಂಚ್ ಫ್ರೈಸ್, ರೋಟಿ, ಫಿಶ್ ಆ್ಯಂಡ್ ಸಮ್ ಕರಿ. ಆ್ಯಂಡ್ ತಿಂದ್ಬಿಟ್ಟು ಅಗೇನ್ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ ಟು ದ ಬೀಚ್. ಆ್ಯಕ್ಚುಲಿ ನಾವು ಆಟ ಆಡಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್.
ಸೊ ಗೋವಾಗೆ ಬಂದುಬಿಟ್ಟು ಬ್ರೀಡಿಂಗ್ ಮಾಡಿಸಿಲ್ಲ ಅಂದರೆ ಹೇಗೆ. ಸೊ ಯೆಸ್ಟರ್ಡೇಯಿಂದನೇ ನಾನು ಮಾಡಿಸ್ಬೇಕಂತ ಇದ್ದೆ. ಆ್ಯಂಡ್ ಫೈನಲಿ ಟುಡೇ ಐ ಫೌಂಡ್ ದೆಮ್ ಆ್ಯಂಡ್ ಆಲ್ 3 of us got this breeding. So I'll show you how it looks later. So this is how I look after the breeding. ಸೊ ಚೆನ್ನಾಗಿದೆ ಅಲ್ಲ, ಐ ಫೀಲ್ ಲೈಕ್ ಅ ಸ್ಮಾಲ್ ಕಿಡ್. ಸೊ ಅಷ್ಟಾದಮೇಲೆ ಈವ್ನಿಂಗ್ ನಾವು ಆಚೆ ಹೋಗಿದ್ವಿ. ಸೊ ವಿ ವೆಂಟ್ ಟು ಸಮ್ ರೆಸ್ಟೋರೆಂಟ್. ಸೊ ರೆಸ್ಟೋರೆಂಟಲ್ಲಿ ನಾವು ತಿಂದಿದ್ದು ಕ್ರ್ಯಾಬ್. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದ ಕ್ರ್ಯಾಬ್ ತಿಂದಿದ್ದು. ಸೊ ಬುದ್ಧಿ ಬಂದಾಗಿಂದ ಕ್ರ್ಯಾಬ್ ತಿಂದಿರೋದು ಫಸ್ಟ್ ಟೈಮ್. ಆ್ಯಂಡ್ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಗುಡ್. ಸೊ ಕ್ರ್ಯಾಬ್ನ ತಿಂದ್ಬಿಟ್ಟು we went back to the beach again. So we had some fun. After that we went back to the resort again. So I'll ಹೋಗ್ಬಿಟ್ಟು it's time for dinner. We had some dinner. ಆ್ಯಂಡ್ ಡಿನ್ನರ್ಗೆ ನಾವು ತಿಂದಿದ್ದು ಇಟ್ಸ್ ರೋಟಿ, ಚಿಕನ್, ಕೋಕ್, ಫ್ರೈಸ್, ಬ್ಲಾ 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 ಬ್ಲಾ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ನಾಳೆ ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ಯರ್ ಆರ್ ಫ್ಯೂ ಪಿಕ್ಚರ್ಸ್ ಫ್ರಮ್ ಟುಡೇಸ್ ವ್ಲಾಗ್. ಆ್ಯಂಡ್ ಐ ಹೋಪ್ ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟಾಟಾ ಬಾಯ್. ಥ್ಯಾಂಕ್ ಯು.